ಅಧಿಕಾರ ಬಿಟ್ಟುಕೊಡೋ ವಿಚಾರಕ್ಕೆ ಬರೋದಾದ್ರೆ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಕುರ್ಚಿಯನ್ನ ಬಿಟ್ಟುಕೊಡಲ್ಲ ಹೀಗಂತ ಜಗದೀಶ್ ಶೆಟ್ಟರ್ ಹೇಳಿಕೆನ ಕೊಟ್ಟಿದ್ದಾರೆ. ಹೈಕಮಾಂಡ್ ಸೂಚನೆ ಕೊಟ್ಟರೂ ಕೂಡ ರಾಜೀನಾಮೆ ನೀಡಲ್ಲ, ನೋಡ್ತಾ ಇರಿ. ಕಾಂಗ್ರೆಸ್ ಸರ್ಕಾರ ಪತನದ ಅಂಚಿನಲ್ಲಿದೆ. ಅವರಿಬ್ಬರ ಹಗ್ಗಜಗ್ಗಾಟ ಹೀಗೆ ಮುಂದುವರಿಯುತ್ತೆ. ಸಿದ್ದರಾಮಯ್ಯನವರಂತೂ ಯಾವುದೇ ಕಾರಣಕ್ಕೂ ಅಧಿಕಾರವನ್ನ ಬಿಟ್ಟುಕೊಡುವಂತಹ ಪ್ರಮೇಯವೇ ಬರಲ್ಲ. ಮೇಲ್ನೋಟಕ್ಕೆ ಹೈಕಮಾಂಡ್ ಹೇಳಿದಂತೆ ಅಂತಾರೆ ವಿನಃ, ಆದರೆ ಹೈಕಮಾಂಡ್ ಹೇಳಿದ್ರು ರಾಜೀನಾಮೆ ಕೊಡಲ್ಲ ಅಂದಿದ್ದಾರೆ ಜಗದೀಶ್ ಶೆಟ್ಟರ್. ಅವರ ಗೊಂದಲ ಇಡೀ ರಾಜ್ಯದ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಗೊಂದಲ ನಿರ್ಮಾಣ ಆಗಿದೆ. ಅಧಿಕಾರಿಗಳು ಯಾರು ಹೇಳೋದು ಯಾರ ಮಾತನ್ನು ಕೇಳುವಂಥ ಪರಿಸ್ಥಿತಿ ಇಲ್ಲ. ಅದಕ್ಕಾಗಿ ಇವತ್ತು ನಾನು ಹೇಳ್ತೀನಿ, ನಿಮ್ಮಲ್ಲಿ ಅಧಿಕಾರ ಹಂಚಿಕೆ ಮಾತುಕತೆ ಆಗಿದ್ದು ಬಿಟ್ಟಿದ್ದು ನಿಮಗೆ ಬಿಟ್ಟಿರೋದು, ಕಾಂಗ್ರೆಸ್ ಪಾರ್ಟಿಗೆ ಬಿಟ್ಟಂಥದ್ದು. ಆದರೆ ಇವತ್ತು ನಾವು ಒಂದೇ ಹೇಳ್ತೀನಿ, ಈ ಗೊಂದಲ ನಿವಾರಣೆ ಆಗಬೇಕಂದ್ರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಒಂದು ಕಡೆ ಕುಂತು, ಎಸ್ ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿ, ಡಿ ಕೆ ಶಿವಕುಮಾರ್ ಇಲ್ಲ ಅವ್ರು DCMI, ಅಥವಾ ಅವ್ರು ಹೇಳಿಬಿಡಲಿ ಇಲ್ಲ ಅಗ್ರಿಮೆಂಟ್ ಆಗಿತ್ತು ನಾ ಬಿಟ್ಟು ಕೊಡ್ತೀನಿ ಅಂತೇಳಿ. ಇದು ಯಾವುದೂ ಇಲ್ಲದೇ ಗೊಂದಲ ತೆರೆ ಐತಲ್ಲ. ಮತ್ತು ಕಾಂಗ್ರೆಸ್ ಹೈಕಮಾಂಡು ಸಹಿತ ಒಂದು ರೀತಿ ಅತಂತ್ರ ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ಆಗಿದೆ.